ಇವತ್ತು ಗೌರಿ ಹಬ್ಬ. ಇವತ್ತು ರಾಜ್ಯದ ನಾಡಿನಾದ್ಯಂತ ಗೌರಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ ಇಲ್ಲದೆ ಗೌರಿ ಹಬ್ಬವನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಆಚರಿಸ್ಕೊಂಡಿದ್ದಾರೆ. ನಟ ದರ್ಶನ್ ಇಲ್ಲದೆ ಗೌರಿ ಹಬ್ಬವನ್ನು ವಿಜಯಲಕ್ಷ್ಮಿ ಆಚರಿಸ್ಕೊಂಡಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಫೋಟೋ ಕೂಡ ಹಂಚಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಈಗ ಅಂಧರಾಗಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂಥ ದರ್ಶನ್ A2 ಆರೋಪಿಯಾಗಿದ್ದಾರೆ. ಮತ್ತೊಂದು ಕಡೆ A1 ಪವಿತ್ರಗೌಡ, A2 ದರ್ಶನ್ ಸೇರಿದಂತೆ ಒಟ್ಟು 7 ಜನರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅವ್ರನ್ನ ಈಗ ಜೈಲಿಗೆ ಕಳಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಡೆವಿಲ್ ಚಿತ್ರದ ನಟ ದರ್ಶನ್ ಈಗ ಅಂಧರಾಗಿದ್ದಾರೆ. ಒಂದು ಕಡೆ ನಿರೀಕ್ಷೆ ಇತ್ತು ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ. ಈಗ ಹೈಕೋರ್ಟ್ ಈ ಹಿಂದೆ ಏನು ಈಗ ಜಾಮೀನನ್ನು ಕೊಟ್ಟಿತ್ತಲ್ಲ, ಷರತ್ತುಬದ್ಧ ಜಾಮೀನು, ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮಗೆ ಜಾಮೀನು ಸಿಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಪ್ರಶ್ನೆ ಮಾಡ್ತು. ಇಷ್ಟೆಲ್ಲ ಸಾಕ್ಷಿಗಳಿದ್ದಾವೆ, ನೀವು ಹೇಗೆ ಅವರಿಗೆ ಜಾಮೀನು ಮಂಜೂರನ್ನು ಮಾಡಿದ್ರಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಬೇಲ್ ಕ್ಯಾನ್ಸಲ್ ಆಯಿತು. ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಮತ್ತೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಗೌರಿ ಹಬ್ಬದ ನಿಮಿತ್ತವಾಗಿ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆದರೆ ದರ್ಶನ್ ಇಲ್ಲದೆ ಒಂದು ಕಡೆ ಗೌರಿ ಹಬ್ಬವನ್ನು ಆಚರಿಸ್ಕೊಳ್ಬೇಕಲ್ಲ ಅನ್ನುವಂತಹ ಒಂದು ಬೇಸರವು ಕೂಡ ಸಹಜವಾಗಿ ವಿಜಯಲಕ್ಷ್ಮಿ ಅವರಿಗೆ ಇರ್ತದೆ. ಮತ್ತು ಅವರು ಈ ಹಿಂದೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದರು. ಅದಾದಮೇಲೆ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರು. ವಿಜಯಲಕ್ಷ್ಮಿ ಅವರು ಅವ್ರನ್ನ ಬಿಡಿಸ್ಕೊಂಡು ಬರಬೇಕು, ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಂಡ್ಬರಬೇಕು ಅಂತ ಕಂಡ ದೇವಸ್ಥಾನಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಅವರ ಪ್ರಾರ್ಥನೆ ಎಲ್ಲೋ ಒಂದು ಕಡೆ ಅದು ಸಫಲ ಆಗಲಿಲ್ಲ. ಮತ್ತೊಂದು ಕಡೆ ಆ ನ್ಯಾಯ ದೇವತೆ ಮುಂದೆ ಎಲ್ಲವೂ ಕೂಡ ಶೂನ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ದರ್ಶನ್ ಇಲ್ಲದೆ ಈಗ ವಿಜಯಲಕ್ಷ್ಮಿ ಈಗ ಗೌರಿ ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ.